ಸುಮಾರು ಜನ ನಮ್ಮಮ್ಮ ಎಲ್ಲಿ ವರ್ಕ್ ಮಾಡ್ತಿದ್ರಿ ಅಂತ ಕೇಳ್ತಿದ್ರಿ. ನಮ್ಮಮ್ಮ ಅಲ್ಲ, ನಾವಿಬ್ರು ಅಂದ್ರೆ ಸ್ವಾತಿ ಮತ್ತೆ ನಾನು ಇಬ್ರು ಎಲ್ಲಿ ವರ್ಕ್ ಮಾಡ್ತಿದ್ವಿ ಅಂತ. ಸೊ ಫಸ್ಟ್ ಇಂದ ವಿಡಿಯೋ ನೋಡ್ತಿರೋರಿಗೆ ಗೊತ್ತಿರುತ್ತೆ ನಾವಿಬ್ರು ಎಲ್ಲಿ ವರ್ಕ್ ಮಾಡ್ತಿದ್ವಿ ಅಂತ. ಆದ್ರೆ ಇವಾಗ ಏನ್ ಮಾಡ್ತಿದೀವಿ, ಯಾಕೆ ಹಾಸನಲ್ಲಿ ಇದೀವಿ ಅಂದ್ರೆ, ಸೊ ನನಗೆ ಬೇರೆ ಕಂಪ್ನಿನಲ್ಲಿ ಉದ್ಯೋಗ ಸಿಕ್ತು. ಮೊದಲನೇ ಕಂಪ್ನಿ ID ಹಾಕೊಂಡು ವಿಡಿಯೋ ಮಾಡ್ತಿದ್ರಿಂದ ಅವರು ಒಂದು ವಾರ್ನಿಂಗ್ ನೋಟಿಸ್ ಕೊಟ್ಟಿದ್ರು. ಸೊ ಅವ್ರ ಕಂಪ್ನಿ ID ಹಾಕೊಂಡು ವೀಡಿಯೋಸ್ಗಳನ್ನ ಮಾಡಬಾರ್ದು ಅಂತ ಉದ್ಯೋಗದ ಮಾಹಿತಿ ಕೊಡ್ತಾ ಇದ್ದೆ ವೀಡಿಯೋಸ್ಗಳಲ್ಲಿ. ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಆ ಥರ ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ರು. ಹಾಗಾಗಿ ಇವಾಗ ಎಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನಾನು ತಿಳಿಸ್ಕೊಡ್ತಿಲ್ಲ. ಗೊತ್ತಾ ನಿಮಗೆ? ಗೊತ್ತಿತ್ತಾ ಇದು? ಗೊತ್ತಿರ್ಲಿಲ್ಲ ಅಲ್ಲ? ಅದೇನು ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ಅವರು ಲೆಟರ್ ಕೂಡ ಕಳ್ಸಿದ್ರು ಮನೆಗೆ. ಗೊತ್ತಾ, ನೆನಪಿದ್ಯಾ? ಅದೇನ್ ಲೆಟರ್ ಅಂತ ಗೊತ್ತಿಲ್ಲ. ಓಪನ್ ಮಾಡಬೇಡಿ ಅಂತ ಹೇಳಿದ್ವಿ. ಓಪನ್ ಮಾಡಬೇಡಿ ಅಂತ ಹೇಳಿದ್ವಿ. ಅದಕ್ಕೆ ಸೈನ್ ಹಾಕ್ಬಿಟ್ಟು ಕಳ್ಸಿದ್ರು. ಸೊ ನಾವು ಅವಾಗ ಕೊಯಮತ್ತೂರಲ್ಲಿದ್ದು, ಅದನ್ನ ನಾವು ಅಲ್ಲೇ ಪ್ರಿಂಟ್ಔಟ್ ತಗೊಂಡು ಸೈನ್ ಹಾಕ್ಬಿಟ್ಟು ಕಳ್ಸಿದ್ದು. ಏನಂದ್ರೆ ಇನ್ಮೇಲೆ ಮಾಡಲ್ಲ ವಿಡಿಯೋನ ಅಂತ. ಹಾಗಾಗಿನೇ ಉದ್ಯೋಗದ ಮಾಹಿತಿಗಳು ನಿಮಗೆ ಬರ್ತಾ ಇರಲಿಲ್ಲ. ಇವಾಗಲೂ ಕೂಡ ಉದ್ಯೋಗದ ಮಾಹಿತಿ ಕೊಡಬೇಕಿದ್ರೆ ನಾನು ಕಾರೊಳಗೆ ಕೂತ್ಕೊಂಡು ಕೊಡ್ತಾ ಇರೋದು. ಓಕೆನಾ? ಇನ್ನು ಮೇಡಮ್ ಅವ್ರು ಎಲ್ಲಿ ಉದ್ಯೋಗ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಇವರಿಬ್ಬರಿಗೆ ಎಗ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ನನಗೆ ಬರೀ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಈ ಪಾತ್ರೆನಲ್ಲಿ ಮಾಡ್ಕೋತೀನಿ. ಸರಿ, ಬನ್ನಿ ಮಾಡಿ. ಇವಾಗ ಎಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂದರೆ ತೋರಿಸ್ತೀನಿ. ಅಂದರೆ ಇನ್ನೂ 9 ಗಂಟೆ, ನಾವು 10 ಗಂಟೆ ಒಳಗಡೆ ನಮ್ಮ ವಿಡಿಯೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಏನದು ಲಾಗಿನ್ ಇದೆ ನಿಮ್ದು 10 ಗಂಟೆಗೆ. ಲಾಗಿನ್ ಇರುತ್ತೆ ನನಗೆ. ಅಷ್ಟರೊಳಗೆ ವೀಡಿಯೋಸ್ಗಳನ್ನೆಲ್ಲ ಮುಗಿಸ್ಕೋತೀನಿ. ಅದಕ್ಕೆ ನಮ್ಮಮ್ಮ ಸೀರೆ ಹಾಕೊಂಡು ರೆಡಿ ಆಗಿರೋದು. ನೀನೇನು ಕೆಲಸ ಮಾಡ್ತೀಯಮ್ಮ? ಮನೆ ಕೆಲಸ. ಅದೇ ಜಾಸ್ತಿ ಇರುತ್ತೆ ಅವರಿಗೆ. ಓಕೆ, ಇಲ್ಲೇ ಲಾಗಿನ್ ಆಗಿ ನಂದು ಆಲ್ಮೋಸ್ಟ್ ಮೀಟಿಂಗ್ಸೇ ಇರುತ್ತೆ. ನಂದು ಎಕ್ಸ್ಪೀರಿಯನ್ಸ್ ಹೇಳೋದಾದರೆ 3 ವರ್ಷ L&Tನಲ್ಲಿ ಮಾಡಿದ್ದೆ. L&T ನೆನಪಿಗೆ ಏನಿದೆ ಅಂದರೆ, ಅದನ್ನು ತೋರಿಸ್ತೀನಿ ತಡಿ. L&T ನೆನಪಿಗೆ ಏನಿದೆ ಅಂತ. ಸೊ ನಾವು ವರ್ಕ್ ಮಾಡೋ ಕಂಪ್ನಿ ಹೆಂಗೆ ಡಿಸೈನ್ ಮಾಡ್ತಾರೆ ಅಂದರೆ, ನಮಗೆ ಯಾವ ಲ್ಯಾಪ್ಟಾಪ್ ಕೊಡ್ತಾರೆ ನೋಡಿ, ಅದ್ರ ಮೇಲೆ ಕಂಪ್ನಿ ಯಾವ ಸ್ಟ್ಯಾಂಡರ್ಡಲ್ಲಿ ಇದೆ ಅನ್ನೋದನ್ನು ಜಡ್ಜ್ ಮಾಡ್ತಾರೆ. ಮತ್ತು ಸಂಬಳನೂ ಕೂಡ ಹಾಗೆ ಡಿಸೈಡ್ ಆಗುತ್ತೆ. ಸೊ ಇನ್ನು ಹೇಳೋದಾದರೆ, ರಾಜೀವ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಇದು ನಮ್ಮ ಅಮ್ಮಂಗೆ ಬಂದಿರೋ ಗಿಫ್ಟು. ಸೊ ಇವಾಗ ಕೆಲಸ ಎಲ್ಲಿ ಮಾಡ್ತಿದ್ವಿ ಅನ್ನೋ ಟಾಪಿಕ್ ಆಗಿರೋದ್ರಿಂದ ಬನ್ನಿ, L&T ನೆನಪಿಗೆ ಒಂದು ಕಪ್ಪಿದೆ, ಅದನ್ನು ತೋರ್ಸೋಣ. ಇಲ್ಲಿ ಹಾಂ, ಇದು L&Tನಲ್ಲಿ ನಾನು 3 ವರ್ಷ ಕಾಂಟ್ರಾಕ್ಟ್ ಬೇಸಲ್ಲೇ ವರ್ಕ್ ಮಾಡಿದ್ದು L&Tನಲ್ಲಿ ಇದ್ದಾಗ. ಸೊ ಇದು ಅದ್ರ ನೆನಪಿಗಿರೋದೊಂದು ಕಪ್ಪು. ಬಾಸ್ಟ್ ನೆನಪಿಗೆ ಹೆಡ್ಫೋನ್ ಎಲ್ಲೋ ಐತೆ, ಅದೆಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಅದು ಮತ್ತೆ ಬ್ಯಾಗ್ ಇರಬೇಕು. ಸೊ ಇಲ್ಲಿ 3 ವರ್ಷ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡಿದ್ದೆ. ಅದಾದಮೇಲೆ ರಾಬರ್ಟ್ ಬಾಷಲ್ಲಿ ಪ್ರಾಜೆಕ್ಟ್ ಲೀಡಾಗಿ ನನಗೆ ಕೆಲಸ ಸಿಕ್ತು. ಸೊ ಅಲ್ಲಿ ಪ್ರಾಜೆಕ್ಟ್ ಲೀಡಾಗಿ 3 ವರ್ಷ ಮಾಡಿ, ಅದಾದಮೇಲೆ ಹೇಳಿದ್ನಲ್ಲ ನಂದು ಇಶ್ಯೂಸ್ಗಳಾಯಿತು ಅಂತ, ಇವಾಗ ಬೇರೆ ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ ಅದನ್ನು ಹೇಳಿದ್ರೆ ಎಲ್ಲಿ ಪ್ರಾಬ್ಲಮ್ ಆದರೆ ಕಷ್ಟ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಉದ್ಯೋಗದ ಮಾಹಿತಿಗಳು ಸ್ವಲ್ಪ ದಿನ ಕಮ್ಮಿ ಆಗಿತ್ತು. ಈಗ ಕಾರಲ್ಲಿ ಬರ್ತಿರೋದು. ಈಗ ಅದಕ್ಕೆ ಕಾರೊಳಗೆ ಕೂತ್ಕೊಂಡು ಉದ್ಯೋಗದ ಮಾಹಿತಿನ ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಮರ್ದಿ ಅವ್ರು ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ, ಅವ್ರಿಗೂ ಕೂಡ ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಟೋಟಲ್ ಇಯರ್ ಎಕ್ಸ್ಪೀರಿಯನ್ಸ್ ಏನಿತ್ತು? 7. ಬಾ ಇಲ್ಲಿ ಹೋಗ್ಲಿ, ಫ್ರೇಮಿಗೆ ನಾಚ್ಕೋಬೇಡ ನೀನು, ಸ್ವಲ್ಪ ಕಣ್ಣು ನಿಂತ್ಕ. ಹಾಂ, ಇವಳಿಗೂ ಕೂಡ 7 ಇಯರ್ಸ್, ನನಗಿಂತ ಒಂದು ವರ್ಷ ಸೀನಿಯರ್. 7+ ಆಗಿತ್ತು. ನಾನು ಜಾಬ್ ಹುಡುಕ್ತಿದ್ದಾಗ ಮೇಡಮ್ ಅವ್ರು ಆಲ್ರೆಡಿ ಕೆಲ್ಸಕ್ಕೆ ಹೋಗಿ ನನ್ನ ಖರ್ಚನ್ನೆಲ್ಲ ನೋಡ್ಕೊತಿದ್ರು ಅವರೇ. ಇವಳಿಗೂ ಅಷ್ಟೇ ಪ್ರಮೋಷನ್ ಆಗೋ ಟೈಮ್ನಲ್ಲಿ ನನಗೆ ಬೇರೆ ಕಡೆ ಜಾಬ್ ಆಯಿತು ಅಂತ. ಮತ್ತು ನಿಮಗೆಲ್ಲ ಗೊತ್ತಿದೆ, ನಾವಿಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಬಂದಿದ್ದು. ಸೊ ಹಾಗಾಗಿ ಕೆಲಸನೂ ಮಾಡಿಕೊಂಡು ಬಿಸ್ನೆಸ್ ಕಡೆ ಆಗಲ್ಲ, ಇವಳು ಇಲ್ಲಿ ಬಂದು ಬಿಸ್ನೆಸ್ ಏನಾದರೂ ನೋಡ್ಕೋತಾಳೆ ಅಂತ ಕರ್ಕೊಬಂದಿದ್ದು. ಸೊ ಅದನ್ನು ಕ್ಲೋಸ್ ಮಾಡಿ ಇವಾಗ ಮೇಡಮ್ ಅವರು ಫುಲ್ಲು ರೆಸ್ಟಲ್ಲಿದ್ದಾರೆ. ಸೊ ನಮ್ಮದು ಫ್ಯೂಚರ್ ಪ್ಲ್ಯಾನಿಂಗ್ಸ್ ಎಲ್ಲ ಇದೆಯಲ್ಲ, ಹಾಗಾಗಿ ರೆಸ್ಟ್ ಮಾಡಲಿ ಅಂತ ಬಿಟ್ಬಿಟ್ಟಿದ್ದೀವಿ. ಓಕೆ, ಸೊ ಬಿಸ್ನೆಸ್ ಏನೋ ಆಯಿತು, ಅದನ್ನು ಬಿಟ್ಬಿಟ್ಟಿದ್ದೀವಿ. ಇವಾಗ ನಮ್ದು ಯಾವುದೇ ಆದ ಬಿಸ್ನೆಸ್ ನಡೀತಾ ಇಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಪ್ಪನೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರೇನು ಕೆಲಸ ಮಾಡ್ತಾರೆ ಅಂತ ವಿಡಿಯೋ ಏನಾದರೂ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಬಿಸ್ನೆಸ್ ಯಾಕೆ ಕ್ಲೋಸ್ ಮಾಡಿದ್ವಿ ಅನ್ನೋದನ್ನು ಕೂಡ ಸಪ್ರೇಟಾಗಿ ಹೇಳ್ತೀವಿ. ಇವಾಗ ಏನು ಕೆಲಸ ಮಾಡ್ತಿದ್ರಿ ಅಂತ ಕೇಳಿದ್ದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಇವಳ್ದು ನಿನಗೆ ಯಾವುದು ಡ್ಯೂಟಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ಲು, ಪ್ರಮೋಷನ್ ಯಾವುದು? ಡ್ಯೂಟಿ ಮ್ಯಾನೇಜರ್ ಇಂದ ನೆಕ್ಸ್ಟ್ ಅಸಿಸ್ಟೆಂಟ್ ಫ್ರಂಟ್ ಆಫೀಸ್ ಮ್ಯಾನೇಜರಿಗೆ ಪ್ರಮೋಷನ್ ಬರ್ತಿತ್ತು ಕೈಗೆ, ಹಿಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ.
ಯಾಕಂದ್ರೆ ನಂದು ಬೇರೆ ಕಡೆ ಜಾಬ್ ಆಯ್ತಲ್ಲ, ಸೊ ಇವಳು ಕೊಯಮತ್ತೂರಲ್ಲಿ ಇರೋದು. ಮತ್ತೆ ಪ್ರಮೋಷನ್ ಏನಾದ್ರೂ ಅಕ್ಸೆಪ್ಟ್ ಮಾಡಿದ್ರೆ 3 ಇಯರ್ಸ್ ಅದ್ರಲ್ಲಿ ಇರ್ಲೇಬೇಕು, ಫಿಕ್ಸ್ ಇರುತ್ತೆ ಅದು. ಮೊದಲಿಂದ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಊಟ ತಿಂತಿದ್ದೆಲ್ಲ ನೋಡಿರ್ತೀರಾ. ಮತ್ತೆ ತಗೊಬಂದು ವೆರೈಟಿ ಫುಡ್. ನಾನು ಎಷ್ಟು ಸಣ್ಣ ಇದ್ದೆ ನೋಡಿ, ಈ ಸಣ್ಣ ಇದ್ದವನ್ನ ಅಲ್ಲಿ ಕರ್ಕೊಂಡು ಹೋಗಿ ತಿನ್ಸಿ ದಪ್ಪ ಮಾಡ್ಬಿಟ್ಲು. ನೋಡಿ ಹೆಂಗಿದ್ದೀನಿ. ಅಲ್ಲಿದ್ದಾಗ್ಲೂ ಓಕೆನಾ, ಇಲ್ಲಿ ಬಂದು ತಿಂದು ಇಲ್ಲಿ ಬಂದು ಅಮ್ಮ ಮಾಡಾಕಿ ಅವ್ರ ಕೈ ರುಚಿಯಿಂದ ದಪ್ಪ ಆಗ್ಬಿಟ್ಟಿದ್ದೀನಿ. ಮತ್ತೆ ಇನ್ಮೇಲಿಂದ ಡೈಲಿ ವಿಡಿಯೋಸ್ ನಾವು ಮಾಡ್ತಿರ್ಲಿಲ್ಲ, ಮಾಡಿದ್ರೆ ಅದು ಯೂಸ್ ಆಗೋ ಥರ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಹಾಗಾಗಿ ಮಾಡಿರಲಿಲ್ಲ. ಸೊ ಇವಾಗ ಪ್ರತಿಯೊಂದು ವಿಡಿಯೋ ಮಾಡಿದ್ರೂ ಕೂಡ ಅದರಲ್ಲಿ ಏನಾದರೂ ಯೂಸ್ಫುಲ್ ಆಗೋದಿದ್ರೆ ಮಾತ್ರ ವೀಡಿಯೋಸ್ಗಳನ್ನ ಮಾಡ್ತಿರ್ತೀವಿ. ಇನ್ಮೇಲಿಂದ ಡೈಲಿ ಇರುತ್ತೆ. ಯಾವ್ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ನಲ್ಲಿ ತಿಳಿಸ್ತಿದ್ರೆ ಆ ಟಾಪಿಕ್ ಮೇಲೆ ವೀಡಿಯೋಸ್ಗಳನ್ನ ಮಾಡ್ತೀವಿ, ನಮಗೂ ಕೂಡ ಈಸಿ ಆಗುತ್ತೆ. ಸೊ ಇವತ್ತು ತುಂಬ ಜನ ನಾವು ಎಲ್ಲಿ ಉದ್ಯೋಗ ಮಾಡ್ತೀವಿ ಅಂತ ಕೇಳ್ತಿದ್ರಿ, ಹಾಗಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ವಿ. ಬನ್ನಿ, ನಾನು ಅಡುಗೆ ಮಾಡಬೇಕು ಇವಾಗ, ತಿಂಡಿ. ನಮ್ಮಮ್ಮ ಸ್ನಾನಕ್ಕೆ ಹೋಗ್ಬೇಕು, ಅದಕ್ಕೆ ನಾನೇ ತಿಂಡಿ ಮಾಡ್ತಾ ಇದ್ದೀನಿ. ಅವರೇ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ತೋರಿಸಿ ಒಂದ್ಸಲ. ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿ ಬರಲ್ಲ, ಪರವಾಗಿಲ್ಲ. ಇದನ್ನ ನಮ್ಮಮ್ಮ ಬನ್ನಿ, ಪರವಾಗಿಲ್ಲ. ಇಲ್ಲಿಗೆ ಇದನ್ನ ನಮ್ಮಮ್ಮ ಕಟ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ನಾನು ಒಗ್ಗರಣೆ ಹಾಕೋದಷ್ಟೇ. ಚೆನ್ನಾಗಿ ಮಾಡ್ತೀನಿ ಅಡ್ಗೆನ. ನೋಡಿದ್ರ ನಾನು ಮಾಡ್ತೀನಿ, ಇವಳೇ ಮಾಡಲ್ಲ. ಇವಳು ಮಾಡ್ತಲ್ಲ ಚೆನ್ನಾಗಿ. ಆರಾಮ್ ಅವಳಿಗೆ. ಸರಿ ಮಾಡೋಣ ಬನ್ನಿ. ಸರಿ, ಒಂದೊಂದಾಗಿ ತೋರಿಸ್ತೀನಿ ನಾನು ಏನೇನ್ ಮಾಡ್ತಾರೆ ಅಂತ. ಸರಿ, ಬಾಯ್ ಬಾಯ್. ಸರಿ, ಸ್ಟಾರ್ಟ್ ಈಗ. ಈ ಕಡೆ ಎಗ್ ರೈಸು ಇವ್ರು 3 ಜನಕ್ಕೆ, ವೆಜ್ಜು ನನಗೆ. ಸೊ ಅದಕ್ಕೆ ಎಷ್ಟೆಷ್ಟು ಬೇಕು ಅಷ್ಟಷ್ಟು ಹಾಕ್ತಿದ್ದೀನಿ. ಸೊ ನಾನು ಮೊದಲೇ ಎಗ್ನ ಫ್ರೈಡ್ ಮಾಡಿ ತೊಗೊಂಡಿರೋದ್ರಿಂದ ಈಸಿ ಆಗುತ್ತೆ, ಬೇಗ ಆಗುತ್ತೆ. ಇಲ್ಲಿ ನೋಡಿ, ಮೆಣಸಿನ್ಕಾಯಿ ಫ್ರೈ ಆಗ್ತಾ ಇದೆ. ಸೊ ಇದು ಎಗ್ನ ಮೊದಲು ಈ ತರ ಪುಡಿ ಮಾಡ್ಕೊಂಡಿದ್ದೀನಿ, ಎಗ್ ಬುಜ್ಜಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಬಾಂಡ್ಲಿ ಆ ತರ ಕಾಣಿಸ್ತಿದೆ, ಏನು ಅನ್ಕೊಳಕ್ ಹೋಗ್ಬೇಡಿ. ಆಮೇಲೆ ಕ್ಲೀನ್ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿರಾ. ನಾವು ಕ್ಲೀನ್ ಆಗಿಲ್ಲ ಅಂದ್ರೂ ನಮ್ಮ ಮನೆಯಲ್ಲಿ ಎಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಇವಾಗ ಈರುಳ್ಳಿ ಇವತ್ತು ನಾನು ಮಾಡ್ತಿದ್ದೀನಿ, ಇನ್ನು ಮಿಕ್ಕಿದ ದಿನ ಎಲ್ಲ ನಮ್ಮ ಅಮ್ಮನೇ ಮಾಡಿರುತ್ತೆ ತಿಂಡಿನೆಲ್ಲ. ಮೊದಲೇ ಮಾಡಿ ಮಾಡ್ತಾರೆ, ಮಗನು ಅದಷ್ಟೇ ರುಚಿಯಾಗಿ ಮಾಡ್ತಾರೆ ಗೊತ್ತಾ. ಕತೆ ಹೊಡಿ ಇವಳು ಬರೀ ಇದೇ ತರ ಕತೆ ಹೊಡಿಯ ಕರೆಕ್ಟು. ನಾನು ಮಾಡಕ್ಕೆಲ್ಲ ಕತೆ ಹೊಡಿತೀನಿ ಅಷ್ಟೇ. ಕತೆ ಹೊಡಿತಲ್ಲ ಚೆನ್ನಾಗಿ. ಒಪ್ಕೋತಿದ್ದೀನಿ, ನಿಜಾನ. ನಿಜ ಒಪ್ಕೋತಿದ್ಯಾ. ಸೊ ಈ ತರ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಂದು ಬಣ್ಣ ಬರಬೇಕು. ಬೇಗ ಫ್ರೈ ಆಗಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು. ಹಾಕಿ ಸ್ಟಾರ್ಟಿಂಗು, ಆಮೇಲೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಇವಾಗ ಸ್ವಲ್ಪ ಹಾಕೊಂಡಿರಿ, ಇಷ್ಟೇ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತರಕಾರಿ ಮತ್ತೆ ಎಗ್ ಬುಜ್ಜಿ ಹಾಕಿದ್ರೆ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಮತ್ತೆ ಸಿಂಪಲ್. ಇವತ್ತಿನ ಟಾಪಿಕ್ಕು ಉದ್ಯೋಗದ ಮೇಲೆ ಆಗಿರೋದ್ರಿಂದ ಸೊ ಕೆಲಸ ಸಿಗೋದು ತುಂಬಾನೇ ಕಷ್ಟ ಇದೆ. ನಾನು 1 year ಸ್ಟ್ರಗಲ್ ಪಟ್ಟಿದ್ದೀನಿ, ಆಯ್ತಾ. ಮತ್ತೆ ನಾನು ಆ ಕಡೆ ಬಂದ್ಬಿಡ್ಲಾ? ಈ ಕಡೆ ಆ ಕಡೆನಾ? ಆ ಕಡೆನೇ ಬಂದ್ಬಿಡು, ಅಲ್ಲಿಂದ ಬಂದ್ಬಿಡು. ಓಕೆ, ಇವತ್ತಿನ ಟಾಪಿಕ್ಕು ಉದ್ಯೋಗದ ಮೇಲೆ ಆಗಿರೋದ್ರಿಂದ ನಾವು ಕೂಡ ಜಾಬ್ ತೊಗೊಳೋದಕ್ಕೆ 1 ವರ್ಷ ತುಂಬಾ ಕಷ್ಟಪಟ್ಟಿದ್ದೀವಿ. ಸೊ ಅದು ಸ್ಟ್ರಗಲಿಂಗ್ ಟೈಮು ಎಲ್ಲರಿಗೂ ಕೂಡ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಸುಮಾರು ಜನ ಮೋಸ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಲೈಕ್ ಬ್ಯಾಕ್ ಡೋರ್, ಅಂದರೆ ದುಡ್ಡು ಕೊಟ್ಬಿಡಿ ಜಾಯಿನ್ ಮಾಡಿಸೋದಕ್ಕೆ. ಆ ಥರ ಮೋಸ ಆಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಆ ಥರ ಸ್ಕ್ಯಾಮ್ಗಳಿಂದ ಹುಷಾರಾಗಿರಿ ಅಂತ ಹೇಳ್ತೀನಿ ನಾನು. ಬಟ್ ಅದೇ ಹುಡ್ಸಿದ್ದವರು ಮಣ್ಣಂತೂ ತಿನ್ಸಲ್ಲ ಅಂತಾನಲ್ಲ, ಒಂದಲ್ಲ ಒಂದು ಉದ್ಯೋಗ ಸಿಕ್ಕೇ ಸಿಗುತ್ತೆ. ಸೊ ನೀವು ತಾಳ್ಮೆಯಿಂದ ಇರಬೇಕು. ಸೊ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತಿರ್ತೀನಿ, ಅಲ್ಲಿ ಹೋಗಿ. ಇಲ್ಲಾಂದರೆ ಗ್ರೂಪ್ ಜಾಯ್ನ್ ಆದ್ರೂ ಸಾಕು, ನಿಮಗೆ ಬೇಕಾದ್ರೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲಿ ತುಂಬ ಉದ್ಯೋಗದ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಏನಕ್ಕಂದರೆ ನಾವು ಸ್ಟ್ರಗಲ್ ಪಟ್ಟಿರೋ ಹಂಗೆ ನಮ್ಗೆ ಯಾರು ಗೈಡ್ ಮಾಡೋರೇ ಇರಲಿಲ್ಲ, ಈ ಥರ ಹೋಗಿ ಈ ಥರ ಆಗುತ್ತೆ ಅಂತ. ಸೊ ಹಾಗಾಗಿನೇ ನಾನು ಜಾಬ್ ಅಪ್ಡೇಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಓಕೆ, ಸೊ ಈ ಕಡೆ ಒಂದು ಕಡೆ ವೆಜಿಟೇಬಲ್ ಫ್ರೈಡ್ ರೈಸು, ಇನ್ನೊಂದು ಕಡೆ ಎಗ್ ರೈಸ್ ಮಾಡ್ತಿರೋದ್ರಿಂದ 2 ಕಡೆನೂ ಹಾಕತ್ತಾ ಇದ್ದೀನಿ. ಸಾಕು ಬಿಡಿ, ಎಲ್ಲರಿಗೂ ಗೊತ್ತಿರುತ್ತೆ ರೆಸಿಪಿ, ತಿನ್ಬೇಕಾದ್ರೆ ಸಿಗ್ತೀವಿ ಆಯ್ತಾ. ಎಲ್ಲರೂ ಮಾಡೋ ಅಂಥದ್ದೇ. ಸೇಮ್ ವೆಜಿಟೇಬಲ್ ಫ್ರೈಡ್ ರೈಸ್ ಮತ್ತೆ ಎಗ್ ಫ್ರೈಡ್ ರೈಸ್. ಇದನ್ನೆಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಗ್ ಬುರ್ಜಿ ಹಾಕಿ ರೈಸ್ ಹಾಕಿ ಕಲಿಸಿದ್ರೆ ಎಗ್ ರೈಸು, ಇದು ವೆಜಿಟೇಬಲ್ ರೈಸು. ವೆಜಿಟೇಬಲ್ ರೈಸ್ ಅಲ್ಲಿ ಎಗ್ ಇರಲ್ಲ. ಸೊ ಎಲ್ಲ ರೆಡಿ ಆದ್ಮೇಲೆ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್. ಈ ಥರ ಎತ್ಕೊಂಡು ಹೇಳಿ ಬಣ್ಣ ಹಾಕೊಂಡವ್ರೆ, ಅದಕ್ಕೆ ಈ ಅವತಾರದಲ್ಲಿ ಅವ್ರೆ. ಟೇಸ್ಟ್ ಹೇಳ್ತಾರೆ ಇವಾಗ. ಕೈ ಸುಡಲ್ವಾ? ಸುಡಲ್ಲ. ಅಯ್ಯೋ, ಕ್ಲಾರಿಟಿನೇ ಹೋಗ್ಬಿಟ್ಟೈತೆ.
ನೋಡಿ ಈ ಕಡೆ ಎಗ್ ರೈಸು ಈ ಕಡೆ ವೆಜ್ ವೆಜಿಟೇಬಲ್ ರೈಸ್. ರೈಸ್. ಇದಕ್ಕೆ ಸ್ವಲ್ಪ ಅರಿಶಿನ ಜಾಸ್ತಿ ಆಗ್ಬಿಡ್ತು. ಇವಾಗ ನಮ್ಮ ಅಪ್ಪಕ್ಕೆ ಅದೇ ಚೆನ್ನಾಗಿ ಕಾಣ್ತಾ ಐತೆ. ನಾನು ಇದು ಹೇಳ್ತೀನಿ. ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಡಿ ನಾನ್ ವೆಜ್. ಏನು ಚೆನ್ನಾಗಿತ್ತಾ? ಖಾರ ಖಾರ ಉಪ್ಪು ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಕರೆಕ್ಟ್ ಆಗಿದೆ. ಚೆನ್ನಾಗೈತೆ. ನೋಡಕ್ ಅದೇ ಚೆನ್ನಾಗಿ ಕಾಣ್ತಾ ಐತೆ. ಚಿತ್ರಾನ್ನ ತರ ಕಾಣ್ತೈತೆ. ಇದೇ ಎಗ್ ರೈಸೇ ಚೆನ್ನಾಗಿ ಕಾಣಿಸ್ತಿರೋದು. ಚಿತ್ರಾನ್ನ ತರ ಅಲ್ಲ, ಸಗದಾಗೈತಿದೆ. ಅವರು ಅವ್ರಿಗೆ ಚೆನ್ನಾಗಿರೋದು ಮಾಡ್ಕೊಂಡು ನಮ್ಗೆ ಈ ಥರ ಮಾಡಿದ್ದಾರೆ. ನೋಡಿ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ಹೇಳ್ಬಿಡಿ. ಸೊ ಅಷ್ಟೇ. ಆನೆಸ್ಟ್ ಆಗಿ ಸಕ್ಕತ್ತಾಗೈತೆ. ಹೌದಾ? ಕೊಡು ಅವ್ರಿಗೂ ಅಲ್ಲಿ ಒಂದು ಸ್ಪೂನ್ ನೋಡ್ತಾವ್ರೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂದು. ಬೇಡ ಅವ್ರು ವೆಜ್ ಅಲ್ವಾ, ತಾಳಿ ಹಾಕ್ರಿ, ಇದ್ರ ಮೇಲೆ ಹಾಕ್ರಿ. ತಾಳಿ ಸುಡ್ದೈತೆ ಅಂದ್ರೆ ಈಗ. ಸ್ಪೂನ್ ಅದ್ರೊಳಗೆ ಹಾಕ್ಬಿಡ. ಹಾಂ ಚೆನ್ನಾಗಿ ಆಯ್ತಾ? ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಏನು ಕೆಲಸ ಮಾಡ್ತೀರಪ್ಪ ಹೇಳ್ಬಿಟ್ಟಿರಿ ಹೆಂಗೆ? ಹಾಂ, ನಾವು ಕೆಲಸ ಮಾಡೋದು ಗೊತ್ತಿಲ್ವಾ ನಿಮಗೆ? ನನಗೆ ಗೊತ್ತು, ವಿಡಿಯೋ ನೋಡೋರಿಗೆ ಗೊತ್ತಿರಲ್ವಲ್ಲ, ಬರೀ ವಿಡಿಯೋ ಮಾಡ್ತೀರಾ ಅನ್ಕೊಂಡಿರ್ತೀರ. ಬಿಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿರಿ. ಇವ್ರದ್ದು ಒಂದು ಹೆಂಗೆ ಅಲ್ಲಿ ನೋಡಿ ಎಷ್ಟು ಇಲ್ಲು. ನೀವು ಆಡ್ಕತ್ತೀರ ವಯಸ್ಸಾದ್ರೆ ಮಾಡ್ತಾರೆ ಅಂತ ಅದಕ್ಕೆ ಬಣ್ಣ ಚಂದನೆ ಹೋಗ್ಲಿ ಬಿಡಿ. ಓಕೆ, ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ನಮ್ಮ ಅಮ್ಮ ಬಂದ್ರಾ? ಬಂದರು, ಸ್ನಾನ ಮಾಡ್ಕೊಂಡು ಬಂದರು. ಬಾಯ್ ಹೇಳ್ಬಿಡಮ್ಮ. ಇವಾಗ ನಮ್ಮ ಅಮ್ಮ ಏನು ಹೇಳ್ತಾರೆ ಅಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಆಯಿತು ತಿಂಡಿನಲ್ಲಿ ಅಂತ ಹೇಳ್ತಾರೆ. ಸರಿ, ಬಾಯ್ ಬಾಯ್. ಹಾಂ ಬಾಯ್.